ಅದು ದೊಡ್ಡ ಜಾಲನೇ ಇದೆ. ಅದರಲ್ಲಿ ರಾಜಕಾರಣಿಗಳು, ಮಂತ್ರಿಗಳು, ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು, ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು. ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ. ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು, ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ. ಇದು CBI ಕೊಡಬೇಕು. ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗಬೇಕು. ಯಾಕಂದರೆ ಬಂಗಾರ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡು ಬಂದಾರೋ, ಎಲ್ಲೆಲ್ಲಿ ಮನುಷ್ಯನಿಗೆ ತೂತದೋ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದಾರೆ. ಏನು ರೀ ಅದಕ್ಕೆ ಅವೆಲ್ಲ ತೂತು ಬಂದ ಆಗಬೇಕಾದ್ರೆ ಇದು CBI ತನಿಖೆ ಕೊಡಬೇಕು. ದೇಶದ ಆದಾಯಕ್ಕೆ ಮತ್ತು ಬೆಳವಣಿಗೆ ನಿಶ್ಚಿತವಾಗಿ ನಾವು ನೋಡಿರಿ, ಫಾರಿನ್ ಎಕ್ಸ್ಚೇಂಜು ದುಬೈದಲ್ಲೇನೋ ಒಂದು ತೊಲಿಗೇನೋ ಒಂದು 10,000 ಎಷ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ, ನಮಗೂ ಗೊತ್ತಿಲ್ಲ. ಆದರೆ ಇದನ್ನು ತನಿಖೆ ಆಗಬೇಕು. ಇಲ್ಲಾಂದರೆ ಇಂಥ ರಾಜಕೀಯ ಪ್ರಭಾವ ಇದ್ದವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟ ಮ್ಯಾಗ ಅಲ್ಲಿ ಇವರು ಕಸ್ಟಮ್ದವ್ರು ಹೆಂಗೆ ಅವ್ರನ್ನ ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ಏರ್ಪೋರ್ಟ್ನಲ್ಲಿ. ತಂದೆ ಹುದ್ದೆಯನ್ನು ಅವ್ರು ದುರುಪಯೋಗ ಅವ್ರ ತಂದೆ ಹುದ್ದೆ ಚೋರಿ ವಾಹನ ಬಳಕೆ ಮಾಡ್ಕೊಂಡಿದ್ರು ಅವರು. ಎಲ್ಲನೂ ಇದೆ. ಇದು ರಾಜ್ಯ ಸರ್ಕಾರದಿಂದ ಆಗುವಂಥದ್ದಲ್ಲ. ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು ಇರೋದ್ರಿಂದ, ಉನ್ನತ ಪೊಲೀಸ್ ಅಧಿಕಾರಿಗಳಿರೋದ್ರಿಂದ ಇದು CBI ತನಿಖೆ ಆಗಬೇಕು. ಈಗಾಗಲೇ ED ಪ್ರವೇಶ ಮಾಡಿದೆ. ಇದು ತನಿಖೆಯಾಗಿ ಯಾರ್ಯಾರು ಅದಾರ ಅವ್ರು ಶಿಕ್ಷೆ ಆಗಬೇಕು. ಮತ್ತು ಇಲ್ಲಿ ಆಕೆ ಪ್ರೋಟೋಕಾಲ್ ಕೊಟ್ಟಾರೆ, ಯಾರು ಕೇಂದ್ರ ಕೊಟ್ಟೈತಾರೆ ಕೊಟ್ಟವ್ರಿ ಅಲ್ಲ. ಪ್ರೋಟೋಕಾಲ್ ಯಾವ ಆಧಾರದ ಮೇಲೆ ಕೊಟ್ಟರು? ಏನವರು ಜಡ್ ಸೆಕ್ಯೂರಿಟಿ ಒಳಗೆ ಅದಾರ, ಅಥವಾ ನಮ್ಮ ದೇಶದ ಅತ್ಯುನ್ನತ ಯಾವುದಾದ್ರೂ ಪ್ರಶಸ್ತಿ ತೊಗೊಂಡವ್ರು, ಭಾರತ ರತ್ನ, ಪದ್ಮಶ್ರೀ ಅವಾರ್ಡಿಗಳದಾರ, ಅಥವಾ ಸೆಲೆಬ್ರಿಟಿ ಅದಾರ, ಅಥವಾ ದೊಡ್ಡ ಸ್ವಾಮೀಜಿ ಅದಾರ, ಏನಾರು ಒಂದು ಬೇಕಲ್ಲ. ಇಷ್ಟೆಲ್ಲ ಸೆಕ್ಯೂರಿಟಿ ಯಾಕೆ ಕೊಟ್ಟರು ಅನ್ನೋದನ್ನೇ ರಾಜ್ಯ ಸರ್ಕಾರ ಮೊದಲು ಹೇಳಬೇಕು. ರಾಜ್ಯ ಸರ್ಕಾರ ನುಣ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಏರ್ಪೋರ್ಟ್ ಅವ್ರ ಕೈಯಾಗಿದೆ ಅಂದರೆ ಏರ್ಪೋರ್ಟ್ನಿಂದ ಹೊರಗೆ ಬಂದ ಮ್ಯಾಗ ಯಾರ್ದು ಅದು? ಏರ್ಪೋರ್ಟ್ ಗೇಟ್ ದಾಟೋದು ಕೂಡ ಯಾರ್ದು? ರಾಜ್ಯ ಸರ್ಕಾರದ ಜವಾಬ್ದಾರಿ, ರಾಜ್ಯ ಗೃಹ ಇಲಾಖೆದ್ದು. ಕಸ್ಟಮ್ ನೋಡ್ರಿ, ಅದೇ ಈಗ ಅವರು ಏನಾವೇನು ಕೇಂದ್ರದ ಜವಾಬ್ದಾರಿ ಐತೆ ಅವ್ರನ್ನ ಬಿಡ್ರಿ ಅನ್ನೋದಿಲ್ಲ. ಅಲ್ಲಿರುವಂಥ ಅಧಿಕಾರಿಗಳ್ನು ಅವ್ರ ಮ್ಯಾಗೂ ಕ್ರಮ ತಗೋರಿ. ಯಾರು ತಪ್ಪು ಮಾಡ್ಯಾರ, ಕೇಂದ್ರದವ್ರಿರಲಿ ರಾಜ್ಯದವ್ರು ಇರಲಿ, ಅದ್ರಾಗೇನು ತಾರತಮ್ಯ ಇಲ್ಲ. ತನಿಖೆ ಎಲ್ಲರ ಮ್ಯಾಗ ಆಗಬೇಕು. ಯಾರು ಕೇಂದ್ರದ ಅಧಿಕಾರಿಗಳು ಅದಾರ, ಕಸ್ಟಮ್ದವ್ರು ಅವರು ತಪ್ಪೇ ಇಲ್ಲ. ಅವ್ರ ಎಷ್ಟು ಬಂಗಾರ ಬರುತ್ತಾನೆ ಬಿಟ್ಟರೆ ಹೆಂಗತ್ತೆ.